ಭಾರತ ದೇಶದಲ್ಲಿ ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ, ಅವರಿಗೆ ಸರಿಯಾದ ಊಟ ಸಿಗ್ತಾ ಇಲ್ಲ ಅಂತೇಳಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ವರದಿಯನ್ನು ಮಾಡಿದೆ. ಈ ಒಂದು ವಿದೇಶಿ ವರದಿಯನ್ನು ಇಟ್ಕೊಂಡು ಹಲವಾರು ವಿಪಕ್ಷಗಳು ಅಥವಾ ಕೆಲವೊಂದು ವ್ಯಕ್ತಿಗಳು ಪ್ರಪಗಂಡಗಳನ್ನು ಮಾಡಿದ್ದು ಕೂಡ ಉಂಟು. ಇದನ್ನು ನೋಡೋದಾದರೆ ಎಷ್ಟು ಮಟ್ಟಿಗೆ ಈ ಒಂದು ವರದಿ ಸರಿ, ಇದನ್ನು ಯಾವ ಉದ್ದೇಶ ಇಟ್ಕೊಂಡು ಈ ಗ್ಲೋಬಲ್ ಇಂಡೆಕ್ಸನ್ನು ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದರೆ, ಇದರಲ್ಲಿ ಒಂದು ನಮ್ಮ ದೇಶವನ್ನು ಕಡಿಮೆಯ ಒಂದು ಕೀಳು ಮಟ್ಟದಲ್ಲಿ ತೋರಿಸಿ ವಿದೇಶಗಳ ಮುಂದೆ ಅದನ್ನು ಬಗ್ಗು ಬಡಿಬೇಕು ಅನ್ನೋ ಒಂದು ಉದ್ದೇಶ ಇದರಲ್ಲಿ ಕಂಡುಬರುತ್ತೆ. ನಮ್ಮ ಪಕ್ಕದ ದೇಶವಾದಂಥ ಬಾಂಗ್ಲಾದೇಶಕ್ಕೆ ಈ ಗ್ಲೋಬಲ್ ಇಂಡೆಕ್ಸ್ ಏನಿದೆ ಇದರಲ್ಲಿ 127 ದೇಶಗಳ ಪೈಕಿ 87ನೇ ರ್ಯಾಂಕನ್ನು ಕೊಟ್ಟಿದ್ದಾರೆ. ಆದರೆ ಇಂಡಿಯಾಗೆ 105ನೇ ರ್ಯಾಂಕನ್ನು ಕೊಟ್ಟಿದ್ದಾರೆ. ಅಂದರೆ ಬಾಂಗ್ಲಾದೇಶಕ್ಕಿಂತ ಬಹಳಷ್ಟು ಹಿಂದೆ ಇದೆ ಅಂಥೇಳಿ ಹೇಳುತ್ತೆ. ಇದನ್ನು ವಾಸ್ತವಿಕವಾಗಿ ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇರೋ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಏನು ಜನ ಇದ್ದಾರೆ ಅದಕ್ಕಿಂತ ನಾವು ಕಡಿಮೆ ಮಟ್ಟದ ಜೀವನವನ್ನು ಹಸಿವಿನಿಂದ ಸಾಯ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾವು ನಂಬಲಿಕ್ಕೆ ಸಾಧ್ಯನಾ? ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ದೇಶದಲ್ಲಿನ ಒಂದು ಆರ್ಥಿಕತೆಯಾಗಿರ್ಬೋದು, ಪ್ರಗತಿಯನ್ನು ಆಗ್ಬೋದು, ಇದನ್ನು ಸಹಿಸೋಕ್ಕೆ ಆಗದೇ ಇರುವಂಥ ಪ್ರಪಗಂಡ ಮಾಡ್ತಾ ಇರುವಂಥ ದೇಶಗಳು ಕೆಲವೊಂದು ವರದಿಗಳನ್ನು ಬಿಡುಗಡೆಯನ್ನು ಮಾಡಿ ಈ ರೀತಿ ಮಾಡುತ್ತೆ. ಈ ಒಂದು ವರದಿಯಲ್ಲಿ ಯಾವ ರೀತಿ ಅಂಶಗಳನ್ನು ಪರಿಗಣಿಸಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಆರೋಗ್ಯವಾಗಿರಬೇಕು ಅಂದರೆ ಪ್ರತಿದಿನ 1800 ಕ್ಯಾಲರೀಸ್ಗಿಂತ ಹೆಚ್ಚಿನ ಒಂದು ಆಹಾರವನ್ನು ಪಡ್ಕೋಬೇಕಾಗಿರುತ್ತೆ. ಎರಡನೇದಾಗಿ ಈ ಒಂದು ವರದಿಯಲ್ಲಿ ಪರಿಗಣಿಸಿರುವಂಥ ಅಂಶಗಳಲ್ಲಿ 5 ವರ್ಷಕ್ಕಿಂತ 5 ಕಡಿಮೆ ಇರುವಂಥ ಮಕ್ಕಳು ತಮ್ಮ ಬೆಳವಣಿಗೆಯಲ್ಲಿ ಕುಂಠಿತ ಆಗಿದ್ದು ಚಿಕ್ಕ ಕುಳ್ಳಕ್ಕೆ ಇದ್ದಾರೆ. ಮತ್ತು ಅವರ ಹೈಟು ಮತ್ತು ವೆಯ್ಟ್ಗೂ ಕೂಡ ಸಂಬಂಧ ಬರ್ತಾ ಇಲ್ಲ. ಅವರಿಗೆ ಆರೋಗ್ಯಕ್ಕೆ ಇದು ಒಂದು ಪೌಷ್ಟಿಕವಾದಂಥ ಕ್ಯಾಲರೀಸ್ ಅಂಶಗಳು ಸಿಗ್ತಾ ಇಲ್ಲ. ಮತ್ತು ಹಾಗೆಯೇ 5ನೇ ಅಂಶ ಆಗಿ 5 ವರ್ಷ ಅಂದರೆ ಹುಟ್ಟಿದ ಮಗು 5 ವರ್ಷದವರೆಗೆ ಎಷ್ಟು ಮಕ್ಕಳು ಬದುಕಿರ್ತಾರೆ ಸಾಯ್ತಾರೆ ಅನ್ನೋದನ್ನು ಅಂಕಿ ಅಂಶಗಳನ್ನು ಪರಿಗಣನೆ ಮಾಡಿಕೊಂಡು ಇಲ್ಲಿ ಈ ಒಂದು ವರದಿಯನ್ನು ತಯಾರು ಮಾಡುತ್ತೆ. ನಮ್ಮ ದೇಶ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಒಂದಾಗಿದೆ. ಸೊ ಇದರಲ್ಲಿ ಹೆಚ್ಚಿನ ಮಕ್ಕಳು ಸಾವನ್ನ ಅಪ್ಪುವಂತಹ ಒಂದು ಸಾಧ್ಯತೆ ಇರ್ತದೆ. ಹೇಗೆ ಅಂತಂದರೆ, ಜನಸಂಖ್ಯೆ ಮೇಲೆ ಲೆಕ್ಕ ಹಾಕ್ಕೊಂಡಾಗ ಅಲ್ಲಿ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ನಂಬರ್ ಆಫ್ ಇದು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ 100 ಕೋಟಿ ಅಂತ ತಗೊಂಡಾಗ 1% ಅಂದರೆ 1 ಕೋಟಿ ಆಗುತ್ತೆ. ಆದರೆ 1 ಕೋಟಿ ಜನಸಂಖ್ಯೆ ಇರುವಂಥ ದೇಶಗಳಲ್ಲಿ 1% ಅಂದರೆ ಬರೀ 1 ಲಕ್ಷ ಆಗಿರುತ್ತೆ. ಇಲ್ಲಿ 1 ಕೋಟಿ ಜನಸಂಖ್ಯೆ ವ್ಯತ್ಯಾಸ ಆಗಿದೆ, ಇಲ್ಲಿ 1 ಲಕ್ಷ ಅಂತೇಳಿ ಗಣನೆಗೆ ತಗೊಂಡಾಗ ಆವಾಗ ಇದು ಕೇವಲ ಅಂಕಿ ಸಂಖ್ಯೆಗೋಸ್ಕರ ತಗೊಂಡು ಪ್ರಪಗಂಡವನ್ನು ಮಾಡಿರುವಂಥದ್ದು ಅನ್ನೋದು ಈ ಒಂದು ವರದಿಯಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕೆಲವೊಂದು ವಿದೇಶಿ ವರದಿಗಳು ಬೇಕು ಅಂತಲೇ ಪ್ರಪಗಂಡವನ್ನು ಮಾಡುವಂಥ ಈ ಭಾರತದ ವಿರುದ್ಧ, ನಮ್ಮ ದೇಶದ ವಿರುದ್ಧ ಪ್ರಪಗಂಡಗಳನ್ನು ಮಾಡ್ತಾ ಇರೋವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ವರದಿಯನ್ನು ನಾವು ಎಷ್ಟು ಮಟ್ಟಿಗೆ ನಂಬೋದಾಗಿರುತ್ತೆ. ಆದರೆ ಇದನ್ನೇ ಒಂದು ಪ್ರಪಗಂಡವಾಗಿ ಮಾಡಿಕೊಂಡು ಕೆಲವೊಂದು ಪಕ್ಷಗಳು ಆಗಿರ್ಬೋದು ಅಥವಾ ಕೆಲವು ವ್ಯಕ್ತಿಗಳು ದೇಶದ ವಿರುದ್ಧ ಮಾತನಾಡುವುದು ಎಷ್ಟು ಸಮಂಜಸ? ಸೊ ಹಾಗಾಗಿ ಇದನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಬೇಕು. ಯಾವುದೇ ಒಂದು ವಿದೇಶಿ ವರದಿಯನ್ನು ಮಾಡಿದ ತಕ್ಷಣ ಅದನ್ನು ಕಣ್ಮುಚ್ಚಿ ಒಪ್ಪೋದಲ್ಲ. ಅದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ, ಯಾವುದು ಸರಿ ಇದೆ, ಸಮಂಜಸ ಅನ್ನೋದನ್ನು ಪರಿಗಣಿಸಬೇಕು. ಹೀಗಾದರೆ ಹೇಗೆ?